ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಒಂದು ಲಭ್ಯವಾಗ್ತಾ ಇದೆ. ಒಬ್ಬ ಸಂತ್ರಸ್ತೆಯೂ ಕೂಡ ದೂರು ಕೊಡಲು ಮುಂದಾಗಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳಿಕೆಯನ್ನ ನೀಡಿದೆ. ಸಿವಿಲ್ ಉಡುಗೆಯಲ್ಲಿದ್ದಂತಹ 3 ಪುರುಷರಿಂದ ಒತ್ತಡವನ್ನ ಹೇರಲಾಗಿದೆ. ಕರ್ನಾಟಕ ಪೊಲೀಸ್ ಅಂತ ಹೇಳಿಕೊಂಡು 3 ಒತ್ತಡವನ್ನ ಹೇರಲು ಯತ್ನಿಸಿದ್ದಾಗಿ ಮಹಿಳೆಯೊಬ್ಬರು ಆರೋಪವನ್ನ ಮಾಡಿದ್ದಾರೆ. ಸುಳ್ಳು ದೂರನ್ನ ನೀಡಬೇಕು ಅಂತ ಹೇಳಿ ಆ ಮಹಿಳೆಗೆ ಒತ್ತಾಯಿಸಿದ್ದಾಗಿಯೂ ಕೂಡ ಆರೋಪವನ್ನ ಮಾಡಿದ್ದಾರೆ. ಮತ್ತೊಬ್ಬ ಮಹಿಳೆಯಿಂದ ಈ ರೀತಿಯಾಗಿ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸಂತ್ರಸ್ತೆಯಾಗ್ಲಿ ಅವರ ಸಂಬಂಧಿಕರಾಗ್ಲಿ ಈವರೆಗೆ ಯಾರೂ ಕೂಡ ದೂರು ಕೊಡೋದಕ್ಕೆ ಮುಂದೆ ಬಂದಿಲ್ಲ. ರಾಷ್ಟ್ರೀಯ ಮಹಿಳಾ ಆಯೋಗದ ಮುಂದೆ ಯಾರೂ ಕೂಡ ಬಂದಿಲ್ಲ. ಒಬ್ಬರು ಮಹಿಳೆ ಬಂದಿದ್ರು, ಅವರು 3 ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಅತಿ ದೊಡ್ಡ ಟ್ವಿಸ್ಟ್, ಒಬ್ಬ ಸಂತ್ರಸ್ತೆಯೂ ಕೂಡ ದೂರು ಕೊಡೋದಕ್ಕೆ ಬಂದಿಲ್ಲ ಅಂತ ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳಿಕೆಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಮಹಿಳಾ ಆಯೋಗ ಮೊದಲು ಹೇಳಿಕೆಯನ್ನು ಕೊಟ್ಟಿದ್ದನ್ನ ನೀವು ನೋಡಿದ್ರೆ, ಸಂತ್ರಸ್ತೆಯರನ್ನ ಫಸ್ಟ್ 3 ಜನ ಕಂಪ್ಲೇಂಟ್ ಕೊಟ್ಟರು, ಆಮೇಲೆ ಇನ್ನೂ 3 ಜನ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅನ್ನೋಂಥದ್ದು SIT ಕಡೆಯಿಂದ ಬಂತು. ಆದ್ರೆ ಮತ್ತೊಂದು ಕಡೆ ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳ್ತಾ ಇದೆ, ಒಬ್ಬ ಮಹಿಳೆಯೂ ಕೂಡ ಒಬ್ಬ ಸಂತ್ರಸ್ತೆಯೂ ಕೂಡ ದೂರು ಕೊಡೋದಕ್ಕೆ ಮುಂದಾಗಿಲ್ಲ. ಅದಷ್ಟೇ ಅಲ್ಲದೆ ಇನ್ನೊಂದು ಪ್ರಕರಣ ನಡೆದಿದೆ. ಕರ್ನಾಟಕದ ಪೊಲೀಸರು ಅಂತ ಹೇಳ್ಕೊಂಡಿದ್ದಂತಹ 3 ಜನ ಸಿವಿಲ್ ಡ್ರೆಸ್ ಅಲ್ಲಿ ಹೋಗ್ಬಿಟ್ಟು ಸುಳ್ಳು ದೂರು ಕೊಡಬೇಕು ಅಂತ ಮತ್ತೊಬ್ಬ ಮಹಿಳೆಗೆ ಒತ್ತಾಯಿಸಿದ್ರು ಅನ್ನೋಂಥ ಒಂದು ಗಂಭೀರ ಆರೋಪವನ್ನ ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಈ ಕೇಸಲ್ಲಿ? ಸಂತ್ರಸ್ತೆಯರಾಗ್ಲಿ ಅವರ ಸಂಬಂಧಿಕರಾಗ್ಲಿ ಈವರೆಗೆ ದೂರು ಕೊಡೋದಕ್ಕೆ ಮುಂದೆ ಬಂದಿಲ್ಲ ಅಂತ ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳಿದೆ. ರೇವಣ್ಣ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ. ರೇವಣ್ಣ ಅವ್ರಿಗೆ ಜಾಮೀನನ್ನ ತಪ್ಪಿಸೋದಕ್ಕೆ ತನಿಖೆಯನ್ನ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಲಾಗ್ತಾ ಇದೆ ಅನ್ನೋಂಥ ಆರೋಪ. ಈಗಾಗಲೇ ತನಿಖೆ ಮುಗಿದು ಹೋಗಿದೆ. ರಿಮಾಂಡ್ ಅರ್ಜಿಯಲ್ಲಿ 161 ಹೇಳಿಕೆ ದಾಖಲಾಗಿದೆ. ಇನ್ನೂ ಏನ್ ದಾಖಲಾತಿ ಮಾಡೋ ಅಗತ್ಯ ಇದೆ? ಇನ್ನೂ ದಾಖಲಾತಿ ಅಗತ್ಯ ಇದೆ ಅಂತಂದ್ರೆ ಹೆಂಗೆ? ಸಂತ್ರಸ್ತೆ ಇದ್ದ ಜಾಗದಲ್ಲಿ ಇನ್ನೂ ಕೂಡ ಮಹಜರು ಮಾಡಿಲ್ಲ, ಮಹಜರು ಬಾಕಿ ಇದೆ. ಮಹಜರನ್ನ ಮಾಡೋದಕ್ಕೆ ಕಂದಾಯ ದಾಖಲೆ ಬೇಕಂತೆ. ಆ ದಾಖಲೆನ ಮೊದಲೇ ಪಡ್ಕೊಂಡು ಬಿಡ್ಬೋದಾಗಿತ್ತಲ್ಲ ಅಂತ ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ಪ್ರಬಲ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. HD ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕಿಡ್ನಾಪ್ ಕೇಸಲ್ಲಿ ಸಂಪೂರ್ಣ ತನಿಖೆ ಆಗಿದೆ. ಜಾಮೀನು ನೀಡೋದಕ್ಕೆ ಆಕ್ಷೇಪಣೆ ಯಾಕೆ? ಸಿವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇದು ಮೂಲಭೂತ ಹಕ್ಕಿನ ಹರಣ ಆಗಿದೆ. ಇಲ್ಲಿವರೆಗೂ ಯಾವ ಸಾಕ್ಷ್ಯ ಕಲೆ ಹಾಕಲಾಗಿದೆ? ಬಂಧಿಸುವ ಉದ್ದೇಶದಿಂದಾನೇ ಕೇಸ್ ಹಾಕಿದ್ದಾರೆ. ಸುಮ್ಮನೆ ಅರೆಸ್ಟ್ ಮಾಡಿ ಜೈಲಲ್ಲಿ ಕೂರ್ಸಕ್ಕೆ ಅಂತಾನೆ ಕೇಸ್ ಹಾಕಿದ್ದಾರೆ ಅಂತ ಸಿವಿ ನಾಗೇಶ್ ಹೇಳ್ತಾ ಇರೋದು. ಈ ಕೇಸನ್ನ ದಾಖಲಿಸಿರೋದೇನೆ ಕಾನೂನು ಬಾಹಿರ. ರೇವಣ್ಣಗೆ ಜಾಮೀನು ಕೊಡ್ಬೇಕಾಗತ್ತೆ ಕಾನೂನು ರೀತ್ಯ ಅನ್ನೋದು ಸಿವಿ ನಾಗೇಶ್ ವಾದ. ತಮ್ಮ ವಾದವನ್ನ ಸಿವಿ ನಾಗೇಶ್ ಮುಕ್ತಾಯ ಮಾಡಿದ್ದಾರೆ. ಅಪ್ಡೇಟ್ ಪಡ್ಕೊಂಡು ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್, ಸಿವಿ ನಾಗೇಶ್ ವಾದ, ಅವರು ಸೆಕ್ಷನ್ಗಳನ್ನ ಇದು ಹೇಗೆ ಅಪ್ಲೈ ಆಗಲ್ಲ ಅನ್ನೋದನ್ನ ಹೇಳಿದ್ರು. ಅಟ್ ದ ಸೇಮ್ ಟೈಮ್ ಉದ್ದೇಶ ಅಂದ್ರೆ ಕೇಸ್ ಹಾಕೋದ್ರ ಹಿಂದಿನ ಉದ್ದೇಶ ಏನು ಅನ್ನೋದನ್ನು ಕೂಡ ಹೇಳ್ದಂಗಿದೆ. ಸೊ ಡೀಟೇಲ್ಸ್ ಏನಿದೆ ಈ ಬಗ್ಗೆ? ಅಂತೂ ಅವರು ತಮ್ಮ ವಾದವನ್ನ ಮುಗಿಸಿದ್ದಾರೆ ಅಂತಂದ್ರೆ ಎಷ್ಟು ಸ್ಟ್ರಾಂಗ್ ಆಗಿ ಅವರು ವಾದ ಮಂಡನೆ ಮಾಡಿದ್ದಾರೆ, ಯಾವೆಲ್ಲ ಅಂಶಗಳ ಮೇಲೆ ವಾದ ಮಂಡನೆ ಮಾಡಿದ್ದಾರೆ? ಶ್ರೀಪಾದ್. ಶ್ರೀಲಕ್ಷ್ಮಿ, ಸುದೀರ್ಘವಾದಂತಹ ವಾದ ಮಂಡನೆ ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ಅವರಿಂದ ಆಯಿತು. ಅವರ ಸಂಪೂರ್ಣ ವಾದದ ಸಾರಾಂಶ ಏನು ಅಂತಂದರೆ, ರಾಜಕೀಯ ದುರುದ್ದೇಶದಿಂದ ಬಂಧಿಸಲೇಬೇಕು ಅನ್ನುವಂತಹ ದುರುದ್ದೇಶವನ್ನು ಇಟ್ಕೊಂಡು ಈ ರೀತಿಯ ಕೇಸನ್ನು ಹಾಕಲಾಗಿದೆ, ಸೆಕ್ಷನ್ಗಳನ್ನು ಹಾಕಲಾಗಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರು. SIT ಕೊಟ್ಟಂಥ ನೋಟಿಸನ್ನು ಉಲ್ಲೇಖ ಮಾಡಿದರು, FIR ಅನ್ನು ಉಲ್ಲೇಖ ಮಾಡಿದರು, ಸಂತ್ರಸ್ತೆಯ ಹೇಳಿಕೆಯನ್ನು ಉಲ್ಲೇಖ ಮಾಡಿದರು, 364 ಸೆಕ್ಷನ್ಗೆ ಏನು ಹೇಳುತ್ತೆ ಅನ್ನೋದನ್ನು ಉಲ್ಲೇಖ ಮಾಡಿದರು. ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡೋದ್ರ ಜೊತೆಗೆ ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ 22 ಜಡ್ಜ್ಮೆಂಟ್ಗಳು ಯಾವ ರೀತಿ ಆಗಿತ್ತು, ಎಸ್ಪೆಷಲಿ ನಿರಂಜನ್ ಸಿಂಗ್ ಕೇಸ್, ಹಾಗೇನೆ ಸುನಿತಾ ದೇವಿ ಕೇಸ್ ಮತ್ತು ತೀಸ್ತಾ ಕೇಸ್, ಈ 3 ಕೇಸ್ಗಳಲ್ಲಿ ಏನಾಗಿತ್ತು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಕಸ್ಟಡಿಯಲ್ಲಿ ಇರುವಾಗ ಅರ್ಜಿಯ ವಿಚಾರಣೆ ಆಗಬಹುದು,
ಇದರ ಜೊತೆಗೆ ಇನ್ನೊಂದು ವಿಚಾರಗಳನ್ನು ವ್ಯಾಲಿಡ್ ಪಾಯಿಂಟನ್ನು ಅವರು ಪ್ರಸ್ತಾಪ ಮಾಡಿದ್ದೇನಂತಂದರೆ ಇಲ್ಲಿ ಮೂಲಭೂತ ಹಕ್ಕಿನ ಹರಣವಾಗ್ತಾ ಇದೆ ಅನ್ನುವಂಥದ್ದನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲ ರೀತಿಯಿಂದಲೂ ತನಿಖೆ ಆದ ನಂತರ ಜಾಮೀನು ಕೊಡೋದಕ್ಕೆ ವಿಳಂಬ ಯಾಕೆ, ಆಕ್ಷೇಪ ಏಕೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡೋದರ ಜೊತೆಗೆ 364A ಸೆಕ್ಷನ್ ಹಾಕಿದ್ದು ದುರುದ್ದೇಶದಿಂದ ಕೂಡಿದೆ. ಸಂತ್ರಸ್ತೆಯ ಹೇಳಿಕೆ, ಸಂತ್ರಸ್ತೆ ಕೊಟ್ಟಿರುವಂತಹ ವಿಚಾರಗಳು ಜೊತೆಗೆ ಇಲ್ಲಿ ನಡೀತಿರುವಂತಹ ಬೆಳವಣಿಗೆಗೂ ಈ ಸೆಕ್ಷನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. 364A ಅಂದರೆ ಏನು, ಯಾರ ವಿರುದ್ಧ ಈ ಕೇಸನ್ನು ಹಾಕಲಾಗುತ್ತೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸುದೀರ್ಘವಾಗಿ ವಾದ ಮಂಡನೆ ಮಾಡಿದಂತಹ CV ನಾಗೇಶ್ ಅವರು ಈಗಷ್ಟೇ ತಮ್ಮ ವಾದ ಮಂಡನೆಯನ್ನು ಮುಕ್ತಾಯಗೊಳಿಸಿದ್ದಾರೆ. ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದಕ್ಕೆ ಪ್ರತಿವಾದವನ್ನು ಸಲ್ಲಿಸಬೇಕಾಗುತ್ತೆ. ಅದು ಯಾವ ರೀತಿ ಇರುತ್ತೆ, ಇಲ್ಲಿ ಪ್ರಮುಖವಾಗಿ 3 ವಿಚಾರಗಳನ್ನ ರೇಸ್ ಮಾಡಿರುವಂಥದ್ದು CV ನಾಗೇಶ್ ಅವರು. ಇದಕ್ಕೆ SPP ಯಾವ ರೀತಿ ಆನ್ಸರ್ ಮಾಡ್ತಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಶ್ರೀಲಕ್ಷ್ಮಿ. ಯಾಕಂತಂದರೆ 364A ಸೆಕ್ಷನ್ ಬಗ್ಗೆ ನಂಬರ್ 1, ಇದರ ಜೊತೆಗೆ ರಾಜಕೀಯ ದುರುದ್ದೇಶ, ಪೊಲಿಟಿಕಲ್ ರೈವಲರಿ ವಿಚಾರವಾಗಿ ಅವರು ಪ್ರಸ್ತಾಪ ಮಾಡಿರೋದು. ಜೊತೆಗೆ